ಮಾಡ್ಬೇಕಂದ್ರೆ ಎಸ್ಪೆಷಲಿ ಆ ಟೆಂಪಲ್ ಅವರು ಸಜೆಸ್ಟ್ ಮಾಡೋದು ಮದರ್ ಸನ್ ಡಿಯೋ ನೋಡಿ. ನಾಳೆ 10 ಗಂಟೆಗೆ ನಾನು ದೇವಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂದ್ರೆ ಮಾಡಿ ಹಿಂಗೆ ಇಲ್ಲ 5 ಜನನು ಅಟ್ಯಾಕ್ ಮಾಡಿದ್ರಲ್ಲ ದೇವಟ್ಟನ. ವಿ ವರ್ ಸೋ ಸ್ಟ್ರೆಸ್ಡ್. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಇಟ್ ಇಸ್ ದ ಲಾಸ್ಟ್ ಡೇ ಆಫ್ ದಿ ಶೂಟ್. ತುಂಬ ಲೈಕ್ ಒಂದು ಕಾನ್ಸೆಪ್ಟ್, ಒಂದು ಏನನ್ನೋದು, ಒಂದು ಇಂಟೆನ್ಷನ್, ಒಂದು ಒಳ್ಳೆ ಇಂಟೆನ್ಷನಿಂದ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಆಡಿಯನ್ಸ್ಗೆ ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ನೋಡಿದ್ರೆ ಅದು ಇವಾಗ ಎಲ್ಲೋ ಹೋಗ್ತಿದೆ. ಲೈಕ್ ಹೆಂಗೆ ಹೇಳೋದಂದರೆ, ಲೈಕ್ ರಿಯಲಿ ಐ ಫೆಲ್ಟ್ ವೆರಿ ಸ್ಯಾಡ್ ಬಿಕಾಸ್ ಸ್ಟಾರ್ಟಿಂಗಲ್ಲಿ ನಾವು ಆ ದೇವಸ್ಥಾನ ಒಳಗಡೆ ಶೂಟ್ ಮಾಡಬೇಕಂತ ಹೋದಾಗ ಫಸ್ಟು ನಾವು ಅಲ್ಲಿ ಆಫೀಸ್ ಅಂತ ಇರುತ್ತೆ, ಆ ಟೆಂಪಲ್ ಒಳಗಡೆ ಎಂಟರ್ ಆಗಂಗೆ ಒಳಗಡೆನೆ ಲೈಕ್ ದೇವ್ರನ್ನ ನೋಡೋಕ್ಕಂತ ಒಂದು ಒಳಗಡೆ ಎಂಟರ್ ಆಗಂಗೆ ಮುಂಚೆನೇ ಒಂದು ಆಫೀಸ್ ಇದೆ. ಸೊ ಆಫೀಸಲ್ಲಿ ನಾವು ಪರ್ಮಿಷನ್ ಕೇಳಿದ್ವಿ, ಲೈಕ್ ಇಲ್ಲಿ ಒಂದು ವಿಡಿಯೋ ತೆಗಿತಾ ಇದ್ದೀವಿ, ವಿಡಿಯೋಗೆ ಲೈಕ್ ನಾವು ತೊಗೊಬೋದಾ ಅಂತ, ಶೂಟ್ ಮಾಡ್ಬೋದಾ ಅಂತ ನಾವು ಪರ್ಮಿಷನ್ ಕೇಳಿದ್ವಿ. ಅವರಂದ್ರು ಯು ಕ್ಯಾನ್ ಟೇಕ್ ಆರಾಮ್ಸೆ, ಆದರೆ ಒಳಗಡೆ ತೊಗೊಬೇಡಿ, ಲೈಕ್ ದೇವರು ಲೈಕ್ ಹಿಂಗಂದರೆ ಟೆಂಪಲ್ ಬಂದು ಅವ್ರು ಹಿಂಗೆ ಕಟ್ಟಿದ್ದಾರೆ ಅಂದರೆ ಫಸ್ಟು ಒಳಗಡೆ ಎಂಟರ್ ಆಗೋಕ್ಕೆ ಒಂದು ಸ್ಪೇಸ್, ನಾರ್ಮಲ್ ಸ್ಪೇಸ್ ಥರ ಇದೆ, ಅಲ್ಲೇ ಆಫೀಸ್ ಇರೋದು. ಅದಾದಮೇಲೆ ಇನ್ನೂ ಒಳಗಡೆ ಹೋಗ್ಬೇಕು. ಸೊ ದೇವ್ರನ್ನ ನೋಡ್ಬೇಕಂದ್ರೆ, ಲೈಕ್ ನಾವು ಪೂಜೆ ಎಲ್ಲ ಮಾಡಿಸ್ಕೊಬೇಕಂದ್ರೆ, ಲೈಕ್ ದೇವ್ರ ಬ್ಲೆಸ್ಸಿಂಗ್ಸ್ ಎಲ್ಲ ತೊಗೊಬೇಕಂದ್ರೆ ಇನ್ನೂ ಒಳಗಡೆ ಎಂಟರ್ ಆಗಬೇಕು. ಆ್ಯಂಡ್ ಸೊ ಅದಕ್ಕೆ ಮುಂಚೆನೇ ಲೈಕ್ ಟೋಕನ್, ಲೈಕ್ ಒಬ್ಬೊಬ್ರಿಗೆ ಏನಾದ್ರು ಅರ್ಚನೆ ಮಾಡ್ಕೊಬೇಕಂದ್ರೆ ಆಫೀಸ್ಗೆ ಪರ್ಮಿಷನ್ ತೊಗೊಬೇಕಾಗಿರೋ ಟೋಕನ್. ಸೊ ನಾವು ಶೂಟ್ ಮಾಡಾಗ ಮಧ್ಯಾಹ್ನ ಇತ್ತು, ಲೈಕ್ ಅರೌಂಡ್ 2:30, 3 o'clock. ಸೊ ನಮ್ಮ ಫಸ್ಟ್ ಶೂಟ್ ಆಫ್ ರಿಲಿಜನ್. ಸೊ ನಾವು ಆ ಟೆಂಪಲ್ ಆಫೀಸ್ ಹತ್ರ ಹೋದ್ವಿ, ಲೈಕ್ ಹಿಂಗೆ ಶೂಟ್ ಮಾಡ್ಬೋದಾ ಅಂತ ಕೇಳಿದ್ವಿ. ಅವರಂದರು ಒಳಗಡೆ ಹೋಗಬೇಡಿ, ಆದರೆ ಜಸ್ಟ್ ಇಲ್ಲಿ ಈ ಸ್ಪೇಸ್ ಒಳಗಡೆ ಮತ್ತು ಆಚೆ ಕಡೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಓಕೆ ಅಂತ ನಾವು ವಿ ಸ್ಟಾರ್ಟೆಡ್ ಶೂಟಿಂಗ್. ಆ್ಯಂಡ್ ಎಲ್ಲ ಚೆನ್ನಾಗೇ ಹೋಗ್ತಾಯಿತ್ತು. ಈ ಆಲ್ಮೋಸ್ಟ್ 1 ತಿಂಗಳು ಈ ಸೀರೀಸ್ ನಾವು ರನ್ ಮಾಡಿದ್ದೀವಿ. ಆ್ಯಂಡ್ ಈ 1 ತಿಂಗಳು ನಾವು ಯಾವಾಗೆಲ್ಲ ಶೂಟ್ ಮಾಡೋಕ್ಕೆ ಹೋದ್ವಿ ಅವ್ರು ನಮ್ಮನ್ನ ನೋಡ್ತಾನೆ ಇದ್ದರು. ನಾನು ಬುರ್ಕಾ ಹಾಕ್ಕೊಂಡು ಒಳಗಡೆ ಟೆಂಪಲ್ ಬ್ಯಾಕ್ ಸೈಡಲ್ಲಿ ಹೋದಾಗ ಲೈಕ್ ಏನಂತಾರೆ, ಟೆಂಪಲ್ ಒಳಗಡೆ ಇರೋ ಕಮಿಟಿ ಮೆಂಬರ್ಸ್ ಎಲ್ಲ ನನ್ನ ನೋಡಿದ್ದಾರೆ, ದೇವಟನ ನೋಡಿದ್ದಾರೆ, ಮಾತಾಡ್ಸಿದ್ದಾರೆ. ಆ್ಯಂಡ್ ಅವರು ಒಂದೇ ಹೇಳಿದ್ದು, ಶೂಟೆಲ್ಲ ಮಾಡ್ಕೊಳ್ಳಿ, ಆದರೆ ಒಳಗಡೆ ದೇವ್ರದ್ದು ವಿಗ್ರಹದೆಲ್ಲ ನೀವು ತೆಗಿಯೋಕ್ಕೆ ಹೋಗ್ಬಾರ್ದು, ಲೈಕ್ ಒಳಗಡೆ ನಿಮ್ಗೆ ಎಂಟರ್ ಇಲ್ಲ, ಜಸ್ಟ್ ಆಚೆ ಕಡೆನೇ ಶೂಟ್ ಮಾಡ್ಕೊಳ್ಳಿ, ನಿಮಗೆ ಪರ್ಮಿಷನ್ ಇದೆ ಅಂತ ಅವತ್ತು ಹೇಳಿದ್ರು. ಆ್ಯಂಡ್ ವಿ ವರ್ ಲೈಕ್ ಓಕೆ. ಸೊ ಇವತ್ತು ನಾವು ಎಂಡಲ್ಲಿ ಹಿಂಗಿತ್ತಂದರೆ, ಈ ಲಾಸ್ಟ್ ಪಾರ್ಟ್ ಹಿಂಗೆ ನಾವು ಪ್ಲ್ಯಾನ್ ಮಾಡಿದ್ದು ತೆಗಿಯೋದಂದರೆ, ದೇವಟ ಬಂದು ಶೇವ್ ಮಾಡ್ಕೊತಾರೆ. ಆ್ಯಂಡ್ ಆಫ್ಟರ್ ಈ ಶೇವ್ ಮಾಡ್ಕೊಂಡ್ಮೇಲೆ ಲೈಕ್ ಆಫ್ಟರ್ 1 year ಒಂದು ಟ್ರಾನ್ಸಿಷನ್ ಥರ, ಆಫ್ಟರ್ 1 year ಶೂಟ್ ಇದು. ಲೈಕ್ ಆಫ್ಟರ್ 1 year ಏನಾಗಿದೆ ಅಂತ ಲೈಕ್ ಕ್ಲೈಮ್ಯಾಕ್ಸ್ ತೆಗಿಯೋಕ್ಕೆ ನಾವು ಹೋಗಿದ್ದು. ದೇವಟ ಬಂದು ದೇವಸ್ಥಾನ ಒಳಗಡೆ ಕ್ಲೀನ್ ಮಾಡ್ತಾ ಇರ್ತಾರೆ, ಇಲ್ಲ ಓಡಿಸ್ತಾ ಇರ್ತಾರೆ, ಲ್ಯಾಂಪು ಮತ್ತು ಅಲ್ಲಿ ಗೂಡ್ಸೋದು ಇಲ್ಲ ಆ ಥರ ಕೆಲಸ ಮಾಡ್ತಾ ಇರ್ತಾರೆ. ಆ್ಯಂಡ್ ಸಡನ್ನಾಗಿ ಅವ್ರು ಟೈಮ್ ನೋಡ್ತಾರೆ, ಟೈಮ್ ಬಂದು 4 ಗಂಟೆ ಇರುತ್ತೆ. ಸೊ ಯೂಶ್ವಲಿ ನಾನು 4 ಗಂಟೆ ನನ್ನ ಹಸ್ಬೆಂಡ್ ಜೊತೆ ಹಿಂಗೆ ಪಾಸ್ ಆಗ್ತಾ ಇರ್ತೀನಿ. ದಟ್ ಮೀನ್ಸ್ ಎವ್ರಿ ಡೇ 4 ಗಂಟೆಗೆ ನಾನು ನನ್ನ ಹಸ್ಬೆಂಡ್ ಜೊತೆ ಕ್ರಾಸ್ ಆಗೋ ಥರ ಪ್ಲ್ಯಾನ್ ಇದ್ದಿದ್ದು. ಆ್ಯಂಡ್ ದೇವಟ ಬಂದು ಶಾರ್ಪ್ 4 o'clock ದೇವಸ್ಥಾನ ಆಚೆ ಬಂದು ನಿಂತ್ಕೊಂಡು ನನಗೋಸ್ಕರ ವೆಯ್ಟ್ ಮಾಡ್ತಾರೆ. ಆ ಕೆಲಸ ಮುಗಿಸ್ಕೊಂಡು ಅವ್ರು ಬಂದು ವೆಯ್ಟ್ ಮಾಡೋ ಥರ ನಮ್ಮದು ಐಡಿಯಾ ಇದ್ದಿದ್ದು, ಕಾನ್ಸೆಪ್ಟ್ ಇದ್ದಿದ್ದು. ಸೊ ನಾವು ದೇವಟ ಮತ್ತು ಇನ್ನು ಕ್ಯಾಮ್ರಾಮ್ಯಾನ್ ಇದ್ದರು. ಸೊ ಅವರಿಬ್ಬರು ಟೆಂಪಲ್ ಒಳಗಡೆ, ನಾನು ಬುರ್ಕಾ ಹಾಕ್ಕೊಂಡಿದ್ನಲ್ಲ, ಸೊ ವಾಟ್ ಐ ಥಾಟ್, ಓಕೆ ನಾನು ಒಳಗಡೆ ಹೋಗೋದು ಬೇಡ ಟೆಂಪಲ್ ಒಳಗಡೆ, ಲೆಟ್ ಮಿ ಸ್ಟ್ಯಾಂಡ್ ಔಟ್ಸೈಡ್ ಅಂತ. ನಾನು ಆಚೆ ಕಡೆಯಿಂದ ಇಲ್ಲ ನೋಡ್ಬೋದು ಒಳಗಡೆ ಏನೇನು ನಡೀತಾ ಇದೆ ಅಂತ. ಸೊ ಒಳಗಡೆ ದೇವಟ ಮತ್ತು ಕ್ಯಾಮ್ರಾಮ್ಯಾನ್ ಒಳಗಡೆ ಹೋಗಿದ್ದಾರೆ. ಒಂದು ಆಫೀಸ್ ಕಮಿಟಿ ಮೆಂಬರ್ಸ್ ಪ್ರತಿಯೊಬ್ಬರು ಒಂದು 4-5 ಜನ ಇದ್ದರು. ಅವ್ರು ಬಂದು ದೇವಟನ ನೋಡಿ, ನೀನೇನಕ್ಕಪ್ಪ ಬಂದೆ, ಏನು ಶೂಟ್ ಮಾಡೋಕ್ಕೆ ಬಂದಿದ್ಯಾ, ಹಂಗೆ ಹಿಂಗೆ ಅಂತ ಲೈಕ್ 3rd person ಜೊತೆ ಹೆಂಗೆ ಮಾತಾಡ್ತಾರೋ ಹಂಗೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಲೈಕ್ ನಿಂಗೆ ಯಾರು ಪರ್ಮಿಷನ್ ಕೊಟ್ಟರು, ಇಲ್ಲಿ ಯಾರು ನಿನಗೆ ಪರ್ಮಿಷನ್ ಕೊಟ್ಟಿಲ್ಲ ವಿಡಿಯೋ ತೆಗಿಯೋಕ್ಕೆ. ಮತ್ತು ಒಂದು ಪರ್ಸನ್ ಬಂದು ದೇವಟ ಫೋಟೋ ತೆಗೆದ್ರಂತೆ. ದೇವಟ ನೋಡ್ಬೋದು, ಲೈಕ್ ಈಸ್ ಏಬಲ್ ಟು ಅಬ್ಸರ್ವ್ ವಾಟ್ ಆ್ಯಂಡ್ ಆಲ್ ಈಸ್ ಹ್ಯಾಪನಿಂಗ್ ಸೈಡಲ್ಲ. ಸೊ ಒಂದು ಪರ್ಸನ್ ಬಂದು ರೈಟ್ ಸೈಡಲ್ಲಿ ಒಂದು ಫೋಟೋ ತೆಗ್ಬಿಟ್ಟು, ಇವಾಗೇನು ಮಾತಾಡಬೇಡಿ, ಅವನ ಹತ್ರ ಏನೂ ಮಾತಾಡಬೇಡಿ, ನಾವು ಡೀಲ್ ಮಾಡ್ಕೊಳ್ಳೋಣ ಅಂತ ಒಂದು ಪರ್ಸನ್ ಬಂದು ಫೋಟೋ ತಗೊಂಡು ಹಂಗೆ ಹೇಳ್ತಾ ಇದ್ದಾರಂತೆ.
ದಯವಿಟ್ಟು ಒಂದು ಲೈಕ್ 5 ಜನಗೂ ಹಂಗೆ ಟ್ರಿಗರ್ ಐ ಮೀನ್ 5 ಜನನೂ ಅಟ್ಯಾಕ್ ಮಾಡಿದ್ರಲ್ಲ ದೇವೇಟನ. ಸೊ ದೇವೇಟ ವಾಸ್ ಲೈಕ್ ಓಕೆ ನಾನು ಶೂಟ್ ಮಾಡಲ್ಲ ಅಂತ ಸುಮ್ಮನೆ ಸೈಲೆಂಟಾಗಿ ಆಚೆ ಬಂದುಬಿಟ್ಟು ನನಗೆ ಹೇಳ್ತಾ ಇದ್ದಾರೆ, ಹಿಂಗೆ ಶೂಟ್ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿನ ನನ್ನ ಶೂಟ್ ಮಾಡೋಕ್ಕೆಲ್ಲ ಬಿಟ್ಟರು. ಲೈಕ್ ಪ್ರತಿಯೊಬ್ಬರೂ ನೋಡ್ತಾಯಿದ್ರು, ಆಫೀಸ್ ಕಮಿಟಿ ಪ್ರತಿಯೊಬ್ಬರೂ. ಒಳಗಡೆ ಏನಾದ್ರಂದ್ರೆ ಒಂದು ಪರ್ಸನ್ ಏನು ಹೇಳಿದ್ರಂದರೆ ದೇವೇಟಾಗೆ, ಆ ಪರ್ಸನ್ ಬಂದು ಲೈಕ್ ನೀನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿದ್ಯಲ್ಲ ವೀಡಿಯೋಸು, ಇಷ್ಟೊಂದು ಜನ ನೋಡ್ತಾ ಇದ್ದಾರಲ್ಲ ನಿನ್ನ ವೀಡಿಯೋಸು, ಇನ್ನೂ ನೀನು ವೀಡಿಯೋ ತೆಗಿಯೋಂಗಿಲ್ಲ ಅಂತ ಒಂಥರ ಅಹಂಕಾರದಲ್ಲಿ ಹೇಳಿದ್ರಂತೆ. ಆ್ಯಂಡ್ ದೇವೇಟ ಆಚೆ ಬಂದು ನನಗೆ ಹೇಳಿದ್ರು. ಐ ವಾಸ್ ಲೈಕ್ ಓಕೆ ಫೈನ್, ಬಿಟ್ಟಾಕು, ನಾವು ಇಲ್ಲೇ ಶೂಟ್ ಮಾಡೋಣ. ಬಟ್ ದೆನ್ ಇಲ್ಲಿ ನಾನೇನಂದೆ, ನಾವು ದೇವಸ್ಥಾನ ಒಳಗಡೆ ಹೋಗಿ ತೆಗಿಯೋದು ಬೇಕಾಗಿಲ್ಲ, ವಿಲ್ ಜಸ್ಟ್ ಶೂಟ್ ಫ್ರಮ್ ಔಟ್ಸೈಡ್, ಲೈಕ್ ಯು ವೇಟಿಂಗ್ ಫ್ರಮ್ ಆಚೆ ಕಡೆನೇ ಮರ ಹತ್ತ ವೇಟ್ ಮಾಡೋಂಗೆ ನನಗೋಸ್ಕರ. ಆ್ಯಂಡ್ ಯು ಆರ್ ಸಿಟ್ಟಿಂಗ್ ದೇರ್ ಆ್ಯಂಡ್ ಯು ಆರ್ ವೇಟಿಂಗ್ ಫಾರ್ ಮೀ. ಆ ಥರ ಒಂದು ಇವಾಗ ನನ್ನ ಯೂಟ್ಯೂಬ್ ಗುರುದೇವ್ ಕೀರ್ತನ ಯೂಟ್ಯೂಬ್ ಚಾನಲ್ ನೀವು ಹೋಗಿ ನೋಡಿದ್ರೆ ಯು ಕ್ಯಾನ್ ಫೈಂಡ್ ಇಟ್. ಫೈನಲ್ ಪಾರ್ಟ್, ದಿ ಎಂಡ್ ಪಾರ್ಟ್ ನಾವು ರಿಲೀಸ್ ಮಾಡಿದ್ದೀವಿ ಗುರುದೇವ್ ಕೀರ್ತನ ಯೂಟ್ಯೂಬ್ ಅಕೌಂಟಲ್ಲಿ, ನೀವು ಹೋಗಿ ನೋಡ್ಬೋದು. ಸೊ ಆಚೆ ಕಡೆ ದೇವೇಟ ನನಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ನಾನು ನನ್ನ ಹಸ್ಬೆಂಡ್ ಜೊತೆ, ನಾನು ಪ್ರೆಗ್ನೆಂಟ್ ಆಗಿರ್ತೀನಿ, ಸೊ ನಡ್ಕೊಂಡು ಬರ್ತಾ ಇರೋ ಥರ ಆ ಥರ ಶೂಟ್ ಮಾಡಿದ್ದೀವಿ. ಆವಾಗೂ ನಾವು ಶೂಟ್ ಮಾಡೋ ಟೈಮಲ್ಲೂ ಅವರು ಏನೋ ಜೋರಾಗಿ ಮಾತಾಡ್ಕೊತಾ ಇದ್ದಾರೆ ದೇವಸ್ಥಾನ ಒಳಗಡೆ. ವಿ ವರ್ ಲೈಕ್ ಲೀವ್ ಇಟ್, ನೋ ನೀಡ್ ಟು ಕೇರ್ ಅಂತ. ಆ್ಯಂಡ್ ಆಫ್ಟರ್ ದ್ಯಾಟ್ ಶೂಟೆಲ್ಲ ಮುಗಿಸ್ಕೊಂಡು 6:15 ಮನೆಗೆ ರೀಚ್ ಆಗ್ತಾಯಿದ್ದೀವಿ. ಮನೆಗೆ ರೀಚ್ ಆದಮೇಲೆ ಅಚ್ಚ ನನಗೆ ಕಾಲ್ ಮಾಡ್ತಾಯಿದ್ದಾರೆ. ದೇವೇಟಾಗೂ ಕಾಲ್ ಮಾಡ್ತಾಯಿಲ್ಲ, ನನಗೆ ಕಾಲ್ ಮಾಡಿಬಿಟ್ಟು, ಮೊಳೆ ಪೊಲೀಸ್ ಸ್ಟೇಷನಿಂದ ಕಾಲ್ ಬಂತು, ಇನ್ಸ್ಟಾಗ್ರಾಮಿಂದ ಏನೋ ಕಂಪ್ಲೇಂಟ್ ಬಂದಿದೆ. ಅಚ್ಚಾಗ ಗೊತ್ತಾಗಿಲ್ಲ ಆ್ಯಕ್ಚುಲಿ, ನಮಗೆ ಮಾತ್ರ ತಾನೇ ಗೊತ್ತಾಗಿರೋದು ಕರೆಕ್ಟಾಗಿ ಏನಾಯಿತು ಅಂತ. ಸೊ ಅಚ್ಚು ವಾಸ್ ಲೈಕ್ ಪೊಲೀಸವರು ಕಾಲ್ ಮಾಡಿ ಇನ್ಸ್ಟಾಗ್ರಾಮಿಂದ ಏನೋ ಕಂಪ್ಲೇಂಟ್ ಬಂದಿದೆ ಅಂತ ನಿಮಗೆ ಗುರುದೇವ್ ಹೆಸರಲ್ಲಿ, ಸೊ ನಾಳೆ ನೀನು ಪೊಲೀಸ್ ಸ್ಟೇಷನ್ 10 ಗಂಟೆಗೆ ಹೋಗಬೇಕು ಅಂತ ಹೇಳಿದ್ದಾರೆ ಅಂತ ಅಚ್ಚ ಹೇಳಿದ್ರು. ಆ್ಯಂಡ್ ಅಚ್ಚ ಬಂದು ಲೈಕ್ ಪ್ಯಾನಿಕ್ಕಾಗಿ ಹೇಳಿದ್ರು, ತುಂಬ ಲೈಕ್ ಟೆನ್ಷನಲ್ಲಿ. ಸೊ ವಿ ಮೇಡ್ ಹಿಮ್ ಅಂಡರ್ಸ್ಟ್ಯಾಂಡ್, ಈ ಥರ ಟೆಂಪಲಲ್ಲಿ ಹಿಂಗಾಯಿತು ಅಚ್ಚ, ಅದಕ್ಕೆ ಮೇ ಬಿ ಕಮಿಟಿ ಮೆಂಬರ್ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಹೇಳಿದ್ದಾರೆ ಅನಿಸುತ್ತೆ ಅಂತ. ಸೊ ನಾಳೆ 10 ಗಂಟೆಗೆ ನಾನು ದೇವೇಟ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಸೊ ಇದು ನಾನು ನಮ್ಮಮ್ಮಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ ನಾನು ಇವಾಗ ಈ ಲೈಕ್ ಇದೆಲ್ಲ ಆಗಿರೋದು. ಬಿಕಾಸ್ ನಾನು ಐ ಆಮ್ ನಾಟ್ ಏಬಲ್ ಟು ಎಕ್ಸೆಪ್ಟ್ ಹೌ ಪೀಪಲ್ ಚೇಂಜ್. ಸೊ ಇಷ್ಟು ಕಷ್ಟ ಆಯಿತು ಗೊತ್ತಾ ಗೈಸ್. ಲೈಕ್ 2 ದಿವಸದಿಂದ, ಇವತ್ತು ನೆನ್ನೆ 3 ಡೇಸಿಂದ ಆ್ಯಕ್ಚುಲಿ ನಾವು ಒಂದು ಹುಡುಗ ಬೇಕಾಗಿತ್ತು. ಅದೇ ನನಗೆ ಪಾರ್ಟ್ನರ್ ಆಗಿ ಲೈಕ್ ವಾಕ್ ಮಾಡ್ಕೊಂಡು ಹೋಗ್ಬೇಕು ನನ್ನ ಜೊತೆ. ಸೊ ಆ ಪಾರ್ಟ್ನರ್ ಹುಡ್ಕೋಕ್ಕೇ 3 ದಿವಸ ಬೇಕು, ಯಾರೂ ಸಿಗ್ತಾಯಿಲ್ಲ ನಮಗೆ. ನಮ್ಮ ಫ್ರೆಂಡ್ಸು ಝೋನಲ್ಲಿ ಕೇಳಿದ್ರೆ ಒಬ್ಬರು ಟ್ರಾವೆಲ್ ಮಾಡ್ತಾಯಿದ್ದಾರೆ, ಇನ್ನೊಬ್ಬರು ಲೈಕ್ ಇಲ್ಲ ನಂಗೆ ಬರೋಕ್ಕಾಗಲ್ಲ, ಕೆಲಸ ಇದೆ, ಕೆಲಸ ಬಿಟ್ಟು ಬಂದರೆ ಲೈಕ್ ಹಾಫ್ ಸ್ಯಾಲರಿ ಕಟ್ಟಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಬೇರೆ ಕಡೆ ಎಲ್ಲ ನಾವು ಸರ್ಚ್ ಮಾಡಿದ್ವಿ, ಇಟ್ಸ್ ನಾಟ್ ಹ್ಯಾಪನಿಂಗ್, ನಮ್ಗೆ ಸಿಗ್ತಾಯಿಲ್ಲ. ಆ್ಯಂಡ್ ಟುಡೇ ಮಧ್ಯಾಹ್ನ ನಾನು ಸಲೂನ್ಗೆ ಹೋಗಿದ್ದೆ, ಲೈಕ್ ಹೇರ್ ಸ್ಪಾ ಮಾಡ್ಕೊಂಬರೋಕ್ಕೆ. ಹೇರ್ ಸ್ಪಾ ಮಾಡ್ಕೊಂಡು ಬರಾಗ ಐ ಫೌಂಡ್ ಲೈಕ್ ನಂಗೆ ಒಂದು ಹುಡುಗ, ಗೊತ್ತಿರೋ ಹುಡುಗ, ಅವನ ಜೊತೆ ಮೂರು ಹುಡುಗರಿದ್ರು ಅಟ್ ಲೈಕ್ 25-26 ಏಜ್ ಕ್ಯಾಟಗರಿ ಹುಡುಗರು. ಸೊ ಅವರು ಲೈಕ್ ಆನಿಂದ 3 ಜನನ ನಾನು ಮೀಟಾಗಿ ಲೈಕ್ ನಾನೇ ಕೇಳಿದೆ, ಲೈಕ್ ಒಂದು 5 ನಿಮಿಷ ನಿಮಗೆ ಟೆಂಪಲ್ ಹತ್ರ ಬರೋಕ್ಕಾಗತ್ತಾ, ಜಸ್ಟ್ ಶೂಟ್ ಇದೆ, ಜಸ್ಟ್ 2 ನಿಮಿಷ ನೀವು ನಡ್ಕೊಂಡು ಹೋಗ್ಬೇಕು, ನಿಮ್ದು ಏನೂ ಆ್ಯಕ್ಟಿಂಗ್ ಇಲ್ಲ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಶೂಟ್ ಮಾಡೋಕ್ಕೆ ನಮಗಿಷ್ಟು ಲೈಕ್ ಎಷ್ಟು ನಂಗೆ ಟೆನ್ಷನ್ ಆಗಿಬಿಟ್ಟಿತ್ತು. ಎಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಸರಿಗೆ ಶೂಟ್ ಮಾಡೋಕ್ಕಾಗಿಲ್ಲ ಅಂದರೆ ಏನಾಗತ್ತೆ, ಲೈಕ್ ಚೆನ್ನಾಗಿ ಒಂದು ಆಡಿಯನ್ಸ್ಗೆ ಮೆಸೇಜ್ ಕೊಡಬೇಕು, ಅರ್ಥ ಆಗೋ ಥರ ಅಂತೆಲ್ಲ ನಾವು ಏನೆಲ್ಲ ಯೋಚನೆ ಮಾಡಿ ಹಲ್ದಾಡಿ ಒಂದು ಹುಡುಗನ ಒಂದು ಪರ್ಸನ್ನ ಸರ್ಚ್ ಮಾಡಿ ಟೆಂಪಲ್ ಹತ್ರ ಕರ್ಕೊಂಡು ಹೋದರೆ ಟೆಂಪಲ್ ಅವರೇ ಒಂದು ಗಿಫ್ಟ್ ಕೊಟ್ಬಿಡೋದ, ನಿಂಗೆ ಶೂಟೇ ಮಾಡೋಂಗಿಲ್ಲ ಅಂತ. ಸೊ ದಟ್ಸ್ ಓಕೆ. ಇವಾಗ ನಾಳೆ ಪೊಲೀಸವ್ರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಪೊಲೀಸವರು ನನ್ನ ಪ್ರಕಾರ 2 ಹೇಳ್ಬೋದು. ಈ ಎರಡಲ್ಲಿ ಒಂದು ಹೇಳ್ಬೋದು. ಒಂದು, ಟೆಂಪಲ್ ಹತ್ರ ಹೋಗಿ ಇನ್ಮೇಲೆ ವೀಡಿಯೋ ತೆಗಿಯೋಂಗಿಲ್ಲ ಅಂತ ಮೇ ಬಿ ಹಂಗೆ ಹೇಳಿ ಅಡ್ವೈಸ್ ಕೊಡ್ಬೋದು ಮೇ ಬಿ ನಮಗೆ. ಹಂಗಿಲ್ಲ ಅಂದ್ರೂ ಇನ್ನೊಂದು ಏನು ಹೇಳ್ಬೋದು, ನೀವು ಟೆಂಪಲಿಂದ ಏನೇನು ವೀಡಿಯೋಸ್ ತೆಗ್ದಿದ್ದೀರಾ, ಟೆಂಪಲ್ ಒಳಗಡೆ ಏನೇನು ವೀಡಿಯೋಸ್ ತೆಗ್ದಿದ್ದೀರಾ, ಆ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಬೇಕು ಅಂತ ಹೇಳ್ಬೋದು. ಈ 2ರಲ್ಲಿ ಯಾವ್ದಾದ್ರು ಒಂದು ಹೇಳ್ಬೋದು ನನ್ನ ಪ್ರಕಾರ. ಸೊ ಇದು 2 ಬಿಟ್ಟರೆ ಬೇರೆ ಏನೂ ಅವ್ರು ಮಾಡೋಕ್ಕಾಗಲ್ಲ. ಬಿಕಾಸ್ ವಿ ಡಿ ನಾಟ್
ಕಮಿಟ್ ಅ ಕ್ರೈಮ್, ನಾವೇನು ದೇವಸ್ಥಾನ ಒಳಗಡೆ ಹೋಗಿ ಏನಾದ್ರು ಕಳ್ತನ ಮಾಡಿಲ್ಲ, ಇಲ್ಲಾಂದರೆ ನಾವು ಏನು ಲೈಕ್ ಬ್ಯಾಡ್ ಥಿಂಗ್ ಏನೂ ಮಾಡಿಲ್ಲ. ಇದು ಬಂದು ಜಸ್ಟು ಅದು ಪರ್ಮಿಷನ್ ಕೇಳಿ ನಾವು ವಿಡಿಯೋ ತೆಗ್ದಿರೋದು. ಆ್ಯಂಡ್ ಇವಾಗ ನಮ್ಗೆ ಯಾವುದೇ ಲೈಕ್ ಪ್ರೂಫ್ ಇಲ್ಲ ನಮ್ಮ ಕೈಯಲ್ಲಿ. ಇವಾಗ ನಾವು ಪರ್ಮಿಷನ್ ಕೇಳಿದ್ದೀವಿ ಅಂತ ಪ್ರೂಫ್ ಇಲ್ಲ, ಆದರೆ ನಮ್ಮ ಹತ್ರ ಇನ್ನೊಂದು ಪ್ರೂಫ್ ಇದೆ. ಏನು ಪ್ರೂಫ್ ಅಂದರೆ, ನಾವು ಒಂದಿನ ಶೂಟ್ ಮಾಡ್ತಾಯಿದ್ವಿ. ಏನು ಶೂಟ್ ಅಂದರೆ, ದೇವೇಟ ನಾನು ಬುರ್ಕಾ ಹಾಕ್ಕೊಂಡಿದ್ದೀನಿ ನಾನು. ಸೊ ನಾನು ಒಳಗಡೆ ಎಂಟರ್ ಆಗಾಗ ಒಂದು ಪರ್ಸನ್ ಬಂದು ಟೆಂಪಲ್ ಒಳಗಡೆ ಇರೋ ಪರ್ಸನ್ ನನ್ನ ನೋಡಿ, ನೀನು ಏನಕ್ಕೆ ಟೆಂಪಲ್ ಒಳಗಡೆ ಎಂಟರ್ ಆದೆ, ನೀನು ಟೆಂಪಲ್ ಒಳಗಡೆ ನೀನು ಎಂಟರ್ ಆಗಿದೆ ಫುಲ್ ಅಭಿಷೇಕನ ಆಗ್ಬಿಡ್ತು, ಇಂಪ್ಯೂರ್, ಬಿಕಾಸ್ ಐ ಮುಸ್ಲಿಮ್ ಅಲ್ವಾ, ಮುಸ್ಲಿಮವರು ಟೆಂಪಲ್ ಒಳಗಡೆ ಬರೋಂಗಿಲ್ಲ ಅಂತ ಆ ಪರ್ಸನ್ ಹೇಳಿ ಲೈಕ್ ನೀರು ಹಾಕಿ ತೊಳಿತಾ ಇರಾಗ. ಸೊ ಆ ಪರ್ಸನ್ ತೊಳಿತಾ ಇರಾಗ ಏನಾಯಿತು, ಕಮಿಟಿ ಮೆಂಬರ್ಸ್ ಒಳಗಡೆ ಇದ್ದರು, ಏನೋ ಮೀಟಿಂಗ್ ನಡೀತಾ ಇತ್ತು ಅನಿಸುತ್ತೆ ಟೆಂಪಲ್ ಒಳಗಡೆ. ಆವಾಗ ನಾವು ಜೋರಾಗಿ ಮಾತಾಡಿಕೊಂಡು ಲೈಕ್ ಶೂಟ್ ಮಾಡ್ತಾಯಿದ್ವಿ. ಡೈಲಾಗ್ ಆ ಪರ್ಸನ್ ಬಂದು ಆ್ಯಕ್ಟ್ ಮಾಡೋಕ್ಕೆ ಗೊತ್ತಿಲ್ಲ ಅಪೋಸಿಟ್ ಪರ್ಸನ್ಗೆ. ಸೊ ಅವ್ರು ಬಂದು ಜೋರಾಗಿ ಮಾತಾಡಿಕೊಂಡು ಲೈಕ್ ಆ್ಯಕ್ಟ್ ಮಾಡ್ತಾಯಿದ್ರು. ಸೊ ಕಮಿಟಿ ಮೆಂಬರ್ಸ್ ಅದು ಕೇಳಿ ಆಚೆ ಬಂದಮೇಲೆ ಕ್ಯಾಮ್ರಾಮ್ಯಾನ್ ಶೂಟ್ ಮಾಡ್ತಿರಾಗ ಆ ಪರ್ಸನ್ ಫೋಟೋಸು ಬಂದಿದೆ. ಲೈಕ್ ನಮ್ಮ ಜೊತೆ ಮಾತಾಡ್ತಾ ಇರಾಗ ಕಮಿಟಿ ಮೆಂಬರ್ ನಿಂತ್ಕೊಂಡು ನಮ್ಮ ಜೊತೆ ಮಾತಾಡ್ತಾ ಇರೋದು ಅದು ವೀಡಿಯೋದಲ್ಲಿ ರೆಕಾರ್ಡ್ ಆಗೈತೆ. ಸೊ ನಮ್ಗೆ ಅದೊಂದು ಪ್ರೂಫ್. ಇವಾಗ ಇನ್ ಕೇಸ್ ನಾಳೆ ಬಂದು ಪೊಲೀಸ್ ಸ್ಟೇಷನಲ್ಲಿ ನಾವು ಯಾರೂ ಪರ್ಮಿಷನ್ ಕೊಟ್ಟಿಲ್ಲ, ಇವ್ರು ಯಾರಂತಲೇ ಗೊತ್ತಿಲ್ಲ ಅಂತ ಇನ್ ಕೇಸ್ ಅವರು ಆಪೋಸಿಟಾಗಿ ಟ್ರಿಗರ್ ಮಾಡಿದ್ರೆ, ಏನಾದ್ರು ಹಂಗೆ ಹೇಳಿದ್ರೆ, ನಾವು ಇದು ಪ್ರೂಫಾಗಿ ತೋರಿಸ್ಬೋದು. ನೋಡಿ ಸರ್, ನಾವು ಒಂದಿನ ಶೂಟ್ ಮಾಡ್ತಿರಾಗ ಈ ಕಮಿಟಿ ಮೆಂಬರ್ಸು ನಮ್ಮನ್ನ ನೋಡಿದ್ದಾರೆ, ಅವತ್ತೂ ಅವ್ರು ಹೇಳಿದ್ರು ಶೂಟ್ ಮಾಡ್ಕೊಳ್ಳಿ, ಆದರೆ ದೇವಸ್ಥಾನ ಆಚೆ ಕಡೆ ಶೂಟ್ ಮಾಡ್ಕೊಳ್ಳಿ. ಅವತ್ತೂ ಅವ್ರು ಹಂಗೆ ಹೇಳಿದ್ದು, ದೇವಸ್ಥಾನ ಆಚೆ ಕಡೆ ಶೂಟ್ ಮಾಡ್ಕೊಳ್ಳಿ, ಆದರೆ ದೇವ್ರ ಒಳಗಡೆ ಬರಬೇಡಿ ಅಂತ ಅವ್ರು ಹೇಳಿರೋದು. ಸೊ ಅದೊಂದು ಹೇಳ್ಬೋದು, ನಮ್ಗೆ ಅದೊಂದು ಪ್ರೂಫ್ ಐತೆ. ಯಾವುದೋ ಗಾಡ್ ಲಕ್ಕಲ್ಲಿ ನಮಗೆ ನಾವು ಯಾವ ವೀಡಿಯೋಸು ಡಿಲೀಟ್ ಮಾಡೋಲ್ಲ. ಆ್ಯಕ್ಚುಲಿ ಸಿರೀಸ್ ದೇವೇಟ ಪಾಲಿಸಿ ಇದು. ನಾನಂದರೆ ಅಟ್ಲೀಸ್ಟ್ ಲೈಕ್ ಇಟ್ ಕ್ಯಾನ್ ಬಿ ಲೈಕ್ ನೆನ್ನೆ ವೀಡಿಯೋ ತೆಗೆದ್ರೆ ನಾನು ಇವತ್ತು ಡಿಲೀಟ್ ಮಾಡಿಬಿಡ್ತೀನಿ. ಯಾಕೆ ನೆನ್ನೆದ ವೀಡಿಯೋ ಏನಕ್ಕೆ ಬೇಕು ಅಂತ ಡಿಲೀಟ್ ಮಾಡಿಬಿಡ್ತೀನಿ. ಆದರೆ ದೇವೇಟ ಹಂಗಿಲ್ಲ. ಫಸ್ಟು ಲೈಕ್ ಪಾರ್ಟ್ 1ಇಂದ ಎಂಡ್ ಆಗೋವರೆಗೂ ಇಲ್ಲ ವೀಡಿಯೋಸ್, ರಾ ಫೂಟೇಜ್, ಬ್ಲೂಪರ್ಸ್ ಪ್ರತಿಯೊಂದೂ ಅವ್ರು ಇಟ್ಕೊಂಡಿರ್ತಾರೆ. ಬಿಕಾಸ್ ಎಲ್ಲಾದರೂ ಒಂದಿನ ಎಮರ್ಜೆನ್ಸಿಗೆ ಬೇಕು ಅಂದರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಸೊ ಆ ಲಕ್ಕಿಂದ ನಮಗೆ ಆ ಮೊಬೈಲಿಂದ ಇಬ್ಬರು ಪರ್ಸನ್ನು ನಮ್ಮ ಜೊತೆ ಮಾತಾಡ್ತಾ ಇರೋದು ಕ್ಯಾಪ್ಚರ್ ಆಗಿದೆ, ರೆಕಾರ್ಡ್ ಆಗಿದೆ. ಸೊ ಇವಾಗ ಪೊಲೀಸ್ ಸ್ಟೇಷನ್ ಹತ್ರ ಪೊಲೀಸವ್ರು ಹಂಗೆ ಕೇಳಿದ್ರೆ ವಿ ಕ್ಯಾನ್ ಶೋ ದಿಸ್ ರೆಕಾರ್ಡ್. ಸೊ ಇಷ್ಟೊಂದು ಆಯಿತು ಗೈಸ್ ಇವತ್ತು. ವಿ ವರ್ ಸೋ ಸ್ಟ್ರೆಸ್ಡ್. ಏನು ಮಾಡೋದು, ನಂಗೆ ಒಂದು ವಾರದಿಂದ ನಿದ್ದೆನೂ ಇಲ್ಲ. ಲೈಕ್ ಏನಕ್ಕೆ ಅಂದರೆ, ಒಂದಿನ ಶೂಟು, ಒಂದಿನ ಬ್ರ್ಯಾಂಡ್ ಕೊಲಾಬ್ರೇಷನ್, ಮತ್ತು ಇನ್ನೊಂದು ದಿನ ಲೈಕ್ ಯಾವುದೋ ಕೆಲಸದ ಮೇಲೆ 2 ದಿನ ಹಂಗೆ ಹೋಯ್ತು. ಕೆಲಸದ ಮೇಲೆ ಸರಿಗೆ ನಿದ್ದೆ ಮಾಡ್ತಾಯಿಲ್ಲ. ಇವತ್ತು ನೋಡಿದ್ರೆ ಇನ್ನೂ ನಿದ್ದೆ ಇಲ್ಲ ನನಗೆ. ಡಾರ್ಕ್ ಸರ್ಕಲ್ಸ್ ಎಲ್ಲ ಬರೋಕ್ಕೆ ಶುರು ಆಗಿಬಿಟ್ಟಿದೆ. ಇವತ್ತು ಸರಿ ಅಂತ ನಿದ್ದೆ 4 ದಿನದಿಂದ ಸರಿಗೆ ನಾನು ನಿದ್ದೆ ಮಾಡಿಲ್ಲ ಅಂತ ಇವತ್ತು ಹೋಗಿ ಚೆನ್ನಾಗಿ ಸ್ಪಾ ಮಾಡಿಸ್ಕೊಂಡು ಬಂದು ಮಲ್ಗೋಣ, ಶೂಟ್ ಮಾಡಿಕೊಂಡು ಬಂದು ಮಲ್ಗೋಣ ಅಂತ ಡಿಸೈಡ್ ಆಗಿದ್ದು ಗೈಸ್. ನೋಡಿದ್ರೆ ಇವತ್ತು ಸ್ಪಾ ಮಾಡಿಸಿದ್ದು ಸುಮ್ಮನೆ ವೇಸ್ಟ್ ಆಗಿಲ್ಲ. ಇಟ್ಸ್ ಗುಡ್ ಫಾರ್ ಮೈ ಹೇರ್. ಸೊ ಬನ್ನಿ, ನಾನು ದೇವೇಟನ ತೋರಿಸ್ತೀನಿ. ಆ್ಯಕ್ಚುಲಿ ದೇವೇಟ ಲುಕ್ಸ್, ನನ್ನ ಪ್ರಕಾರ ದೇವೇಟ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಈ ಲುಕ್ಸ್ ಲೈಕ್ ಆ್ಯಂಡ್ ಪೊಲೀಸ್ ಆಫೀಸರ್. ಸೊ ನಾಳೆ ಏನಾದ್ರು ಪೊಲೀಸರ ಹತ್ರ ಹೋಗಿ ಮಾತಾಡಿದ್ರೆ ಇವ್ರು ಬಂದು ಫಸ್ಟ್ ಹೋಗಿ ನೀವು ಸಲ್ಯೂಟ್ ಮಾಡಿಬಿಡಿ ಸರ್ ಅಂತ, ಹೊಸ ಅಪಾಯಿಂಟ್ಮೆಂಟ್ ಅಪ್ಪ ಅಂತ ಹಂಗೆ ಹೇಳ್ತಾರೆ. ಇಲ್ಲ ಸರ್, ಹೊಸ ನನ್ನ ಹೆಸರಲ್ಲಿ ಕಂಪ್ಲೇಂಟ್ ಬಂದಿದೆ, ಇನ್ಸ್ಟಾಗ್ರಾಮ್ ಕಂಪ್ಲೇಂಟ್ ಅಂತ ಹೇಳ್ಬೇಕು ನೀವು. ಇವ್ರು ನಗಿಯಾಗೂ ಇಷ್ಟು ಕ್ಯೂಟಾಗಿ ಲೈಕ್ ನಗಿಯಾಗ ಐ ಫೀಲ್ ಸೋ ನೈಸ್, ಯು ನೋ. ಲೈಕ್ ಅಪ್ಪ ಥರ. ಲೈಕ್ ಇವಾಗ ನನಗೆ ಮಗು ಆದರೆ ಡ್ಯಾಡಿ ಫೀಲ್ ಇರುತ್ತಲ್ಲ ಮಗುಗೆ. ಸೊ ಐ ಫೀಲ್ ಮೈ ಹಸ್ಬೆಂಡ್ ಈಸ್ ಲೈಕ್ ವೆರಿ ಎಲ್ಡರ್ಲಿ ಪರ್ಸನ್ ಥರ ಫೀಲ್ ಆಗ್ತಿದೆ. ಯು ಲುಕ್ ಗುಡ್ ಆ್ಯಕ್ಚುಲಿ. ಮೇ ಬಿ ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ನಾಟ್ ಲೈಕ್ ಇಟ್. ಅವ್ರಿಗೆ ಹಳೇ ಗುರು ವಿತ್ ಬಿಯರ್ಡ್ ವಿತ್ ಅನ್ನೋದೇ ಹೇರ್ ಸ್ಟೈಲ್ ನೋಡಿನೇ ಇಷ್ಟ ಆಗಿರೋದು. ಬಟ್ ದೆನ್ ಐ ಫೀಲ್ ದಿಸ್ ಗುರು ಇಸ್ ನೈಸ್. ಥ್ಯಾಂಕ್ ಗಾಡ್. ಸಲಟ್. ನಾನು ಇದು ಸೀರಿಯಸ್ಕಾಗೆ ಗೈಸ್, ಸೀರೀಸ್ಗಾಗೆ ನಾನು ಈ ರಿಲಿಜನ್ ಸೀರೀಸ್ಗಾಗೆ ನಾನು ಟ್ರಿಮ್ ಮಾಡಿದ್ದು. ನೋಡಿದ್ರೆ ನನಗೆ ಬಿಯರ್ಡ್ ಇಷ್ಟ, ತುಂಬ ಇಷ್ಟ.
ಸೀರೀಸ್ಗೋಸ್ಕರ ಅವರು ಚೇಂಜ್ ಮಾಡಬೇಕು, ಅದಕ್ಕೆ ಬಿಯರ್ಡ್. ಅದು ಆಫ್ಟರ್ 1 year ಈ ಸ್ಟೋರಿ, ಈ ಲುಕ್, ಅದಕ್ಕೆ ಸ್ವಲ್ಪ ಕೂದಲು ಹೇರ್ ಸ್ಟೈಲು ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಈ ಸ್ಮೈಲ್ ಆಲ್ಸೋ ಇಸ್ ಸೋ ಗುಡ್. ಆ್ಯಕ್ಚುಲಿ ಮುಂಚೆ ಎಲ್ಲ ನಾನು ಕಿಸ್ ಮಾಡಿದ್ರೆ ನಾನು ಲಿಪ್ಸ್ಟಿಕ್ಕಾಗಿ ಕಾಣ್ತಾ ಇದ್ದಿಲ್ಲ, ಆದರೆ ಇವತ್ತು ನನಗೆ ಕಿಸ್ ಮಾಡಿದೆ ನಾನು ಲಿಪ್ಸ್ಟಿಕ್ ಕಾಣ್ತಿದ್ದೆ. ಐ ಫೀಲ್ ಸೋ ಹ್ಯಾಪಿ ಆ್ಯಂಡ್ ಐ ಸ್ಟಾರ್ಟೆಡ್ ಕಿಸ್ಸಿಂಗ್ ಹಿಮ್ ಲೈಕ್ ಈ ಕಡೆ ಚೀಕ್ಸು ಆ ಕಡೆ ಚೀಕ್ಸು, ಬಿಕಾಸ್ ನಾನು ಲಿಪ್ಸ್ಟಿಕ್ ಅಲ್ಲಿರಬೇಕು ಅಂತ. ಬಟ್ ವೆನ್ ಯು ಸ್ಮೈಲ್, ಜಸ್ಟ್ ಸ್ಮೈಲ್ ಬೇಬಿ. He's feeling shy. Don't tell me to smile. First time is blushing, guys. First time is blushing. Smile, just smile. You look great. He looks good, alva. And something changes irlebeku. This men alva, ಈ ಹುಡುಗರಿಗೆ ಅದು ಹಿಂಗಂತ ಗೊತ್ತಿಲ್ಲ. ನನ್ನ ತಮ್ಮಗೂ ಅಷ್ಟೇ, ನನ್ನ ಹಸ್ಬೆಂಡ್ಗೂ ಅಷ್ಟೇ, ಕೂದಲಂತೂ ಲೈಕ್ ದೇ ಹ್ಯಾವ್ ಥಿಕ್ ಹೇರ್, ಲೈಕ್ ಹೆಡ್ಡಲ್ಲೂ ಥಿಕ್ ಹೇರ್, ದೇ ಹ್ಯಾವ್ ಅ ವೆರಿ ಗುಡ್ ಹೇರ್. ಬಟ್ ಹೆಣ್ಮಕ್ಳಿಗೇನೆ ಲೈಕ್ ನನ್ನ ಚೇಚಿಗೆ ದೇವೇಟ ಚೇಚಿ ಮತ್ತು ನನಗೆ ನನ್ನ ತಮ್ಮಗೆ ನಾನು ಅಕ್ಕ ಅಲ್ವಾ, ಸೊ ನನಗೆ ಚೇಚಿಗೆಲ್ಲ ಕೂದಲು ಅಷ್ಟಿಲ್ಲ ಗೈಸ್. ಲೈಕ್ ಓದಿಸೆ ಥಿಕ್ನೆಸ್ ಇಲ್ಲ, ಲೈಕ್ ವೆರಿ ನೈಸ್ ಗ್ರೋತ್ ಇಲ್ಲ. ಬಟ್ ದೆನ್ ಹುಡುಗರಿಗೆ ಏನಕ್ಕೆ ಹೇರ್ ಗ್ರೋತ್ ಚೆನ್ನಾಗಾಗತ್ತೆ ಅಂತ ಗೊತ್ತಿಲ್ಲ. ಬಾಯ್. ಬಿಕಾಸ್ ಹುಡುಗರು ಹ್ಯಾಂಡ್ಸಮ್. ಹಾಗಾದ್ರೆ ಹುಡುಗಿರು ಹ್ಯಾಂಡ್ಸಮ್ ಇಲ್ವಾ? ಹ್ಯಾಂಡ್ಸಮ್ ಇಲ್ವಾ? ಹೌದು, ಹ್ಯಾಂಡ್ಸಮ್ ಇದೆ. ಹುಡುಗರ್ಗೆ ಈ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಜಾಸ್ತಿ ಇದೆ. ಹಂಗಂದ್ರೆ ಹುಡುಗಿರ್ಗಿಲ್ವಾ? ಇಲ್ಲ ಇಲ್ಲ. ಯಾಕೆ? ಫುಲ್ ಟೈಮ್ ಟೆನ್ಷನ್ ಅಲ್ವಾ? ಟೆನ್ಷನ್ ಏನು ಗಂಡು ಮಕ್ಳಿಗೆ ಟೆನ್ಷನ್ ಜಾಸ್ತಿ, ಯಾಕಂದ್ರೆ EMI, ರೆಂಟು, ಎಂತಿನ ನೋಡ್ಕೊಬೇಕು, ಮಕ್ಳನ್ನ ನೋಡ್ಕೊಬೇಕು. ಹಂಗೇನಿಲ್ಲ, ಹಂಗೇನೆ ಹಂಗೇನಿಲ್ಲ. ಹುಡುಗಿಯರ್ಗೆ ಟೆನ್ಷನ್ ಇದೆ. ಏನ್ ಟೆನ್ಷನ್? ಬೇಬಿ ನೋಡ್ಬೇಕು, ಮೆನ್ಸಸ್, ಆ ತರ ಈ ತರ. ಮೆನ್ಸಸ್ ಅಂದ್ರೆ ಈ ಮೆನ್ ಪೀರಿಯಡ್ಸ್. ಪೀರಿಯಡ್ಸ್ ತುಂಬಾ ಟೆನ್ಷನ್ ಇದೆ. ಮೆನ್ನ ಟೆನ್ಷನೇ ಇಲ್ಲ, ಏನೂ ಇಲ್ಲ. ಕೂಡ ಇರಬೇಕು. ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಸುಮ್ಮನೆ ಸುತ್ತಾಡಿ ಡ್ರಿಂಕ್ ಮಾಡಿ ಅಪ್ಪಡಿ ಇಪ್ಪಡಿ ಆ ತರ ಈ ತರ ಸುಮ್ಮನೆ. ಈಸ್ ಟ್ರೈಂಗ್ ಟು ಸೇ ಗಂಡ್ ಮಕ್ಳು ಸುಮ್ಮನೆ ಕುಡ್ಕೊಂಡು ಟೆನ್ಷನ್ ಏನೂ ಇಲ್ಲ, ಅವ್ರ ಲೈಫ್ ನ ಹಾಳು ಮಾಡ್ಕೊಂತಾರೆ. ಲೈಫ್ ಇಸ್ ವೆರಿ ಬ್ಯೂಟಿಫುಲ್. ವಿ ಕ್ಯಾನ್ ಮೇಕ್ ಇಟ್ ಬ್ಯೂಟಿಫುಲ್. ಕುಡ್ಕೊಂಡು ಬ್ಯೂಟಿಫುಲ್ ಮಾಡ್ಕೊಬೇಕು. ಲೈಫ್ ಕಷ್ಟ ಇಷ್ಟ ಅದೇ ಬ್ರೇಕಪ್. Moral of the story is ಒರೇ ಲೈಫ್, ಒಂದೇ ಲೈಫ್ ಇದೆ. ಎಂಜಾಯ್ ಮಾಡಿ, ಟೆನ್ಷನ್ ಮಾಡ್ಕೊಂಬೇಡ, ಸುಮ್ಮನೆ ಕುಡ್ಕೊಂಡು ಲೈಫ್ ನ ವೇಸ್ಟ್ ಮಾಡ್ಕೊಂಬೇಡಿ, ಹ್ಯಾಪಿಯಾಗಿ ಇರಬೇಕು ಅಂಡ್ ಡೈ ಮಾಡು. ಅವರೇ ಇವಾಗ ನನ್ನ ಬ್ಲಾಗ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ, ಡಬ್ಬಾ ಬ್ಲಾಗ್ ಅಂತ. ಅಪ್ಪೋ ನಾಳೆ ಪೊಲೀಸ್ ಸ್ಟೇಷನ್ನಲ್ಲಿ ಕಾಣ. ನಾಳೆ ಪೊಲೀಸ್ ಸ್ಟೇಷನ್ಗೆ ರೆಡಿ ಆಗಾಗ ವಿಡಿಯೋ ಮಾಡ್ತೀನಿ. ನಾಳೆ ಪೊಲೀಸ್ ಸ್ಟೇಷನ್ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇಲ್ಲ, ದಿಸ್ ಇಸ್ ಮೇ ಬಿ ಸೆಕೆಂಡ್ ಟೈಮ್ ನಾನು ಪೊಲೀಸ್ ಸ್ಟೇಷನ್ಗೆ ಕಾಲಿಗೆ ತರೋದು. ಸೊ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಗ್ಬೇಕು ಪೊಲೀಸ್ ಸ್ಟೇಷನ್ಗೆ. ಎಸ್. ಸೊ ಮಾಡಿ ಆಫ್ ಮಾಡು ನಾವು ಮಾಡಿ ಹಿಂಗೆ ಇಲ್ಲ. She like the older version, it is. Tomorrow I will shave this also. Tomorrow I will clean shave this mustache also. Why? Please don't. Please don't. Ugly, please don't. Okay, show Chinju. Let us see Chinju will recognize him. I'm a good guy. ഞാനാ പോലീസ് ഓഫീസർ പോലീസ് ഓഫീസർ. Amini, I love you, Amini.
ಚಿಂಜು ಐ ಲವ್ ಯು ಗೈಸ್. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಟೈಮ್ ಬಂದು ನೋಡಿ 9:52 ಆಗ್ತಿದೆ. ಸೊ 10 o'clock ಅಲ್ಲಿರ್ಬೇಕು ಅಂತ ಹೇಳಿದ್ರು. ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಹೇಳ್ಬೇಕಂದ್ರೆ ಲೈಕ್ ಅಚ್ಚ ಒಂದು ಲೈಕ್ ಅಚ್ಚಾಗಿ ತುಂಬ ಕಸ್ಟಮರ್ಸ್ ಬರ್ತಾರೆ ಬೆಳಿಗ್ಗೆನೆ ರಾಶಿ ನೋಡೋಕ್ಕೆ, ಜಾತಕ ನೋಡೋಕ್ಕಲ್ಲ. ಸೊ ಅಚ್ಚ ಬಂದು ಏನಾದ್ರು ಪರಿಹಾರ ಏನಾದ್ರು ಅರ್ಚನೆ ಮಾಡಬೇಕು, ಇಲ್ಲಾಂದ್ರೆ ಏನಾದ್ರು ಪೂಜೆ ಮಾಡ್ಬೇಕಂದ್ರೆ ಎಸ್ಪೆಷಲಿ ಆ ಟೆಂಪಲ್ಲೇ ಅವರು ಸಜೆಸ್ಟ್ ಮಾಡೋದು. ಇವಾಗ ಕೊಟ್ಟಿದ್ದಾರೆ ನೋಡಿ ನಮ್ಮ ಹೆಸರಲ್ಲಿ ಕಂಪ್ಲೇಂಟು. ಆ ಟೆಂಪಲ್ಲೇ ಜಾಸ್ತಿ ಅವರು ಈ ಟೆಂಪಲ್ಗೆ ಹೋಗಿ ಪರಿಹಾರ ಮಾಡ್ಕೊಳ್ಳಿ, ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಅಲ್ಲಿ ಕಲ್ಸ್ಕೊಡ್ತಾ ಇದ್ದಿದ್ದು. ಅಚ್ಚ ಬಂದು ವೆರಿ ಫೇಮಸ್ ಆಸ್ಟ್ರಾಲಜರ್. ಲೈಕ್ ಈ ಸರೌಂಡಿಂಗ್ ನಮ್ಮ ಏರಿಯಾದಲ್ಲೇ ಗೊತ್ತು ಇಲ್ಲ ಅಚ್ಚ ಬಗ್ಗೆ. ಸೊ ಗೊತ್ತಿದ್ರು ಇಂಥ ಮಕ್ಕಳು ನಮ್ಮ ಟೆಂಪಲ್ಗೆ ಇಷ್ಟು ಒಳ್ಳೇದು ಮಾಡಿದ್ದಾರೆ ಅದೆಲ್ಲ ಗೊತ್ತಿದ್ರು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಎಂಥ ಮನ್ಸಿರ್ಬೋದು ಯೋಚನೆ ಮಾಡಿ ಗೈಸ್. ಮತ್ತೆ ಲೈಕ್ ಅವ್ರು ಬಂದು ಅಚ್ಚ ಬಗ್ಗೆ ಚೆನ್ನಾಗಿ ಗೊತ್ತು. ಸೊ ಅವರು ಮನೆ ಹತ್ರ ಬಂದು ಅಚ್ಚಾಗೆ ಹೇಳಿದ್ರು ಲೈಕ್ ನಿಮ್ಮ ಮಕ್ಕಳು ಈ ಥರ ವಿಡಿಯೋ ತೆಗಿಬಾರ್ದು ಅಂತ ಹೇಳಿ ಒಂದು ಸ್ವಲ್ಪ ಬುದ್ಧಿ ಹೇಳಿ ಅಂತ ಹಂಗೆ ಹೇಳಿದ್ರು ನಾವು ಒಪ್ಕೊಂಡ್ಬಿಡ್ತಾ ಇದ್ವಿ. ಇಲ್ಲ ಅಚ್ಚಾಗ ಕಾಲ್ ಮಾಡಿ ಹಿಂಗೆ ಹೇಳಿದ್ರು ನಾವು ಸುಮ್ಮನೆ ಆಗ್ಬಿಡ್ತಾ ಇದ್ವಿ, ವಿಡಿಯೋನೇ ತೆಗಿತಾ ಇದ್ದಿಲ್ಲ. ಅದು ಬಿಡಿ ಕ್ಲೈಮ್ಯಾಕ್ಸ್ ವಿಡಿಯೋ ಆ್ಯಕ್ಚುಲಿ ನಾವು ರಿಲಿಜನ್ನ ಎಂಡ್ ಮಾಡೋಕ್ಕೇನೆ ನಾವು ಕ್ಲೈಮ್ಯಾಕ್ಸ್ನ ಶೂಟ್ ಮಾಡೋಕ್ಕೆ ಹೋಗಿದ್ದು. ಬೈ ಫಾರ್ಚುನೇಟ್ಲಿ ಲಾಸ್ಟ್ ಡೇನೆ ನಮಗೆ ಇದು ಜಗಳ ಬಂದೈತೆ. ಮಧ್ಯದಲ್ಲಿ ಏನಾದ್ರು ಈ ಥರ ಮಾಡಿಬಿಟ್ಟಿದ್ರೆ ಅವರು ನಾವು ಈ ಸೀರೀಸ್ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇದ್ದಿಲ್ಲ. ಆ್ಯಂಡ್ ಲೈಕ್ ನಮಗೆ ಟೆಂಪಲ್ ಬೇಕಲ್ವಾ. ಸೊ ಟೆಂಪಲ್ ಲೈಕ್ ವಿಡಿಯೋದಲ್ಲಿ ತೋರ್ಸೋಕೆ ಆಗ್ತಿದ್ದಿಲ್ಲ. ಲೈಕ್ ಕರೆಕ್ಟಾಗಿ ಆಡಿಯನ್ಸ್ಗೆ ಏನು ಕೊಡಬೇಕೋ ಡೆಲಿವರು ಅದು ಮಾಡೋಕ್ಕಾಗ್ತಾ ಇದ್ದಿಲ್ಲ. ಸೊ ಎಂಡ್ ಆಫ್ ದಿ ಡೇ ಲೈಕ್ ಪಾರ್ಟ್ನ ತೆಗಿಯೋಕೆ ಹೋದಾಗನೇ ಶೂಟ್ ಮಾಡೋಕ್ಕೆ ಹೋದಾಗನೇ ಈ ಥರ ಎಲ್ಲ ಇನ್ಸಿಡೆಂಟ್ ಆಗಿರೋದು. ಇಲ್ಲಿಂದ ನಮ್ಮ ಮನೆಯಿಂದ ಲೈಕ್ ಪೊಲೀಸ್ ಸ್ಟೇಷನ್ಗೆ ಜಸ್ಟ್ 10 minutes ಸಾಕು. ಲೈಕ್ 3 kilometer ಅಷ್ಟೇ ಗೈಸ್ ಇರೋದು. ಇಲ್ಲೇ ಪೊಲೀಸ್ ಸ್ಟೇಷನು, ಆರಾಮಾಗಿ ಹೋಗಿ ಬರ್ಬೋದು ಗೈಸ್. ಫೈನಲಿ ಮಾತಾಡ್ಕೊಂಡು ಬಂದಾಯ್ತು, ಏನು ಪ್ರಾಬ್ಲಮ್ ಇಲ್ಲ ಗೈಸ್. ಆ್ಯಕ್ಚುಲಿ ಅದು ಒಂದು ಸೀನ್ ಇದೆ, ಒಂದೇ ಸೀರೀಸ್ ಅವರಿಗೆ ಬೇಜಾರು. ಅವ್ರು ಹೇಳಿದ್ದು ಅವ್ರು ಇಷ್ಟು ವಿಡಿಯೋಸ್ ಬೇಕಂದ್ರೆ ತಗೊಳ್ಳಿ, ನಮ್ಗೆ ಪ್ರಾಬ್ಲಮೇ ಇಲ್ಲ ನಮ್ಮ ದೇವಸ್ಥಾನದಲ್ಲಿ. ಆದ್ರೆ ಒಂದು ವಿಡಿಯೋ ನಮ್ಗೆ ಇಷ್ಟ ಆಗಿಲ್ಲ ಅವ್ರ ಸೈಡಿಂದ. ಅದು ಯಾವ್ದಂದ್ರೆ ನಾನು ಟೆಂಪಲ್ ಒಳಗಡೆ ಬುರ್ಕಾ ಹಾಕೊಂಡು ಟೆಂಪಲ್ ಒಳಗಡೆ ಎಂಟರ್ ಆಗ್ತೀನಿ, ಮತ್ತೆ ಒಂದು ಹುಡುಗ ಬಂದು ಆಚೆ ಹೋಗೋ ನೀನು ಒಳಗಡೆ ಎಂಟರ್ ಆಗಿದ್ದು ಇಂಪ್ಯೂರ್ ಆಗ್ಬಿಡ್ತು ದೇವಸ್ಥಾನ. ಆ ವಿಡಿಯೋ ನಮ್ಗೆ ಇಷ್ಟ ಆಗಿಲ್ಲ. ಬಿಕಾಸ್ ನಾವು ಇಲ್ಲ ಮುಸ್ಲಿಮು ಯಾವುದೇ ರಿಲಿಜನ್ ಬಂದ್ರು ನಮ್ಮ ದೇವಸ್ಥಾನಕ್ಕೆ ನಾವು ವಿಲ್ ಎಕ್ಸೆಪ್ಟೆಡ್. ನಾವು ಯಾರು ಈ ತರ ನೀರ್ ಹಾಕಿ ಎಲ್ಲ ಬೇರೆಯವ್ರನ್ನ ತಲ್ಲಲ್ಲ ಬರಬೇಡ ಅಂತ. ಬಟ್ ದೆನ್ ಇವರು ಆ ತರ ವಿಡಿಯೋ ತೆಗೆದ್ರು. ವಿ ಟುಕ್ ದಟ್ ವಿಡಿಯೋ ಬಿಕಾಸ್ ಗುರುವಾರಲ್ಲಿ ಆ ಇನ್ಸಿಡೆಂಟ್ ನಡೀತು. ನಾವು ರಿಲಿಜನ್ ಸೀರೀಸ್ ತೆಗಿತಾ ಇರೋದನ್ನೇ ಗುರುವಾರಲ್ಲಿ ಒಂದು ಹುಡುಗಿ ಜಾಸ್ಮಿನ್ ಅಂತ, ಅವಳು ಬಿಗ್ ಬಾಸ್ ಅಲ್ಲೂ ಬಂದಿದ್ದಾಳೆ. ಸೊ ಅವಳು ಮುಸ್ಲಿಂ ಹುಡುಗಿ ಟೆಂಪಲ್ ಒಳಗಡೆ ಟೆಂಪಲ್ ಒಳಗಡೆನೂ ಅವಳು ಎಂಟರ್ ಆಗಿಲ್ಲ. ಆಕ್ಚುಲಿ ಅವಳು ಜಸ್ಟ್ ಏನಂದ್ರೆ ಯು killed the towel, I guess. Oh shit. Towel alle. I got literally scared. I thought something else. ಅದಲ್ಲ ಅದಾಡ ಒಂದು ಕಪ್ಪೆ ಇತ್ತು ಗೈಸ್. ನಾವು ಹೋಗಕ್ ಮುಂಚೆನೆ ಕಪ್ಪೆ ಇತ್ತು. ಇಲ್ಲ ಬಾಬೆ, I guess it is stuck in tire. ಒಂದ್ ಕಪ್ಪೆ ಇತ್ತು, ಫ್ರಾಗ್ ಇತ್ತು ಅಲ್ಲಿ. ನಾವ್ ಹೋಗಾಗ ನಾನೇನ್ ಅನ್ಸ್ಕೊಂಡು ಅದು ಹೋಗ್ಬಿಟ್ಟಿರತ್ತೆ ಅಂತ ನೋಡಿದ್ರೆ ಟಕ್ ಅಂತ ಒಂದ್ ಸೌಂಡ್ ಬಂತು, ಕಪ್ಪೆನೇ ಇರ್ಬೇಕು. ಸೊ ಜಾಸ್ಮಿನ್ ಅವಳು ರೀಲ್ ತೆಗಿಯಕ್ ಮಾತ್ರ ಜಸ್ಟ್ ಅಲ್ಲಿ ಆಚೆ ಕಡೆ ಗುರುವಾರ ದೇವಸ್ಥಾನ ಆಚೆ ಕಡೆ ಫ್ಲವರ್ಸ್ ಎಲ್ಲ ಸೇಲ್ ಮಾಡ್ತಾರೆ, ಅಲ್ಲಿ ನಿಂತ್ಕೊಂಡು ಅವಳು ರೀಲ್ ತೆಗ್ದಿದ್ದು ಅಷ್ಟೇ. ನೋಡಿದ್ರೆ ಅದೊಂದು ದೊಡ್ಡ ಪ್ರಾಬ್ಲಮೇ ಆಯ್ತು ಗೈಸ್. ಲೈಕ್ ಒಂದಿನ ಫುಲ್ಲು ದೇವಸ್ಥಾನನೇ ಕ್ಲೀನ್ ಮಾಡಿದ್ರು ಮುಸ್ಲಿಂ ಹುಡುಗಿ ಎಂಟರ್ ಆದ್ಲು ಅಂತ. ಸೊ ಅದೊಂದು ಮೆಸೇಜ್ ಕೊಡೋಕ್ಕೆ ಈ ಥರ ಎಲ್ಲ ಮಾಡಬಾರ್ದು, ಎಲ್ಲರೂ ಹ್ಯೂಮನೇ ಅಂತ ನಾವು ಆ ಥರ ಒಳ್ಳೆ ಮೆಸೇಜ್ ಕೊಡೋಕ್ಕೆ ನಾವು ವಿಡಿಯೋ ತೆಗಿಯೋಕೆ ನಮ್ಮ ಇಂಟೆನ್ಷನ್ ಇದ್ದಿದ್ದು ಅಲ್ವಾ ದೇವಟ. ಸುಮ್ಮನೆ ಒಂದು ಅಡ್ವೈಸ್ ಕೊಡೋಕ್ಕೆ ಗೈಸ್, ಪೊಲೀಸ್ ಸೈಡಿಂದ ನಮ್ಗೊಂದು ಅಡ್ವೈಸ್ ಕೊಡೋಕ್ಕೆ ನಮ್ಮನ್ನ ಕರೆಸಿದ್ದು. ಬಟ್ ಪೊಲೀಸ್ ಅವರು ಈ ವಾಸ್ ವೆರಿ ಸಪೋರ್ಟಿವ್ ಟು ಅಸ್. ನಮ್ಮ ಕಡೆನೇ ಈ ವಾಸ್ ಸ್ಟ್ಯಾಂಡಿಂಗ್. ನೀವು ಇಷ್ಟು ಒಳ್ಳೆ ಮೆಸೇಜ್ ನೀವು ಶಾರ್ಟ್ ತೆಗೆದ್ರೂ ಇಲ್ಲಿ ಯಾರಿಗೂ ಅರ್ಥ ಆಗಲ್ಲ. ಲೈಕ್ ಅವ್ರ ಪೊಲೀಸ್ ಪೀಪಲ್ ಅಲ್ವಾ, ಅಫ್ಕೋರ್ಸ್ ದೇ ಆರ್ ಟ್ರೀಟ್ ಎವ್ರಿಬಡಿ ಈಕ್ವಲ್. ಸೊ ನಮಗಂತೂ ಲೈಕ್ ಹಿ ವಾಸ್ ವೆರಿ ಪೊಲೈಟ್ಲಿ ಹಿ ವಾಸ್ ಟಾಕಿಂಗ್.
ನೀವು ಇಷ್ಟೇ ಒಳ್ಳೆ ವಿಡಿಯೋಸ್ ತೆಗೆದ್ರೂ, ರಿಲಿಜನ್ ಬಗ್ಗೆ ನೀವು ವಿಡಿಯೋಸ್ ತೆಗೆದ್ರೂ ಯಾರಿಗೂ ಅರ್ಥ ಆಗಲ್ಲ. ಸೊ ನೆವರ್ ಮೈಂಡ್, ನಾವೊನ್ ವರ್ಡ್ಸ್ ವಿಡಿಯೋ ತೆಗಿಬೇಡಿ ಅಂತ ನಾವು ಹೇಳಿದ್ವಿ. ಸರ್ ವಿಡಿಯೋ ಮುಗ್ದೇ ಹೋಯ್ತು, ನೆನ್ನೆನೇ ಎಂಡು ಸರ್, ನಾವು ನೆನ್ನೆ ಎಂಡು ವಿಡಿಯೋ ತೆಗಿಯೋಕೆ ಹೋಗಿದ್ದು ಸರ್ ಅಂತ ಹಂಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ವಾಸ್ ಲೈಕ್ ಓಕೆ ಅಂತ ಹೇಳ್ಬಿಟ್ಟು ಮಾತಾಡಿ ಬಂದ್ವಿ ಗೈಸ್, ಅಷ್ಟೇ. ಸಿಂಪಲ್ ಮ್ಯಾಟರ್. ಹೋಗಿ ನಿದ್ದೆ ಮಾಡ್ಬೇಕು ನಾನು, ನಂಗೆ ನಿದ್ದೆನೇ ಇಲ್ಲ ಸರಿಯಾಗಿ. ನೋಡಿ ಗೈಸ್, ಮದರ್ ಸನ್ ಡಿಯೋ ನೋಡಿ, ಬಾಂಡ್ ನೋಡಿ ಎಷ್ಟು ಚೆನ್ನಾಗಿದೆ. ಯಾರ್ದು ದೃಷ್ಟಿ ಬೀಳಬಾರ್ದು ಈ ಎರಡು ಬಾಂಡಿಗೆ. ಈಶ್ವರಿ